ಪಾರ್ವತೀಶ್ವರ ದೇವಸ್ಥಾನ. ಈ ದೇವಸ್ಥಾನದ ದರ್ಶನ ಮಾಡಿಕೊಂಡು ನಿಮ್ಮ ಅಣ್ಣನ ಹತ್ತಿರ ಹೋಗಿದ್ರೆ ಆಯ್ತು. ಮೊದಲು ದೇವರ ದರ್ಶನ ಮಾಡೋಣ. ಹಾ ಶಿವರ, ಈ ಗುಡಿಯಲ್ಲಿ ಆಚಾರ್ಯರಿರಬಹುದು. ಅವರನ್ನು ಕರೆದು ಪ್ರಸಾದ ತೆಗೆದುಕೊಂಡು ನಿಮ್ಮ ಅಣ್ಣನವರಿಗೆ ಹೋಗೋಣ. ಆಯ್ತು ರೀ, ನಿಮ್ಮ ಮಾತಿನಂತೆ ಆಗಲಿ. ಆಚಾರ್ಯ ಅವರೇ, ಆಚಾರ್ಯ ಅವರೇ, ಯಾರಿಪ್ಪ ನೀವ? ಪೂಜಾರಿ ಅವರೇ, ನಾನು ಈ ಊರು ಶಿವಪತ್ರಪ್ಪ ಸಾಹುಕಾರ ಮನೆಯಲ್ಲಿ ಜೀತದೊಳಗೆ ದುಡಿತಾ ಇದ್ದಲ್ಲ, ಧರ್ಮಣ್ಣ ಅಂತೇಳಿ. ಧರ್ಮಣ್ಣ ನಾನೇ. ಮತ್ತೆ ಇವರು? ಇವಳಿ ನನ್ನ ಹೆಂಡತಿ ಸುವರ್ಣ. ಅಂದ್ರ ನಮ್ಮ ಸಾಹುಕಾರ ಮೋಸ ಮಾಡಿ ಓಡಿ ಹೋದಾರ ನೀವ? ಹಂಗನ್ಬಾರ್ದಪ್ಪ. ಅಲ್ಲ, ಪ್ರೀತಿ ಮಾಡಿ ಓಡಿ ಹೋಗಿದ್ದು ನಿಜ, ಆದ್ರೆ ತಪ್ಪು ಮಾಡಿಲ್ರಿ. ನಾವು ಯಾವ ತಪ್ಪು ಮಾಡಿಲ್ಲ. ಆದ್ರೆ ನನ್ನ ಹೆಂಡತಿನೋ ನಮ್ಮ ಅಣ್ಣನ್ನು ನೋಡಬೇಕು, ನನ್ನ ತವರು ಮನೆ ನೋಡಬೇಕು ಅನ್ನೋ ತವರು ಮನೆ ಆಸೆ ಐತೆ ಅಂದಾಗ ಇಲ್ಲಿ ಕರ್ಕೊಂಡು ಬಂದನ್ರಿ ಅಪ್ಪ. ಏ ಯವ್ವ ಸುವರ್ಣವ್ವ, ನಿಮ್ಮ ಅಣ್ಣ ನಿನ್ನ ಮ್ಯಾಲ ಜೀವ ಇಟ್ಟದ, ಅವಂಗ ಮೋಸ ಮಾಡಿ ಓಡಿ ಹೋಗೋದಲ್ದ ಮಾತ ಅವ್ರ ಮನೆಗೆ ನೋಡಾಕ್ ಬಂದಿರಿ. ಹುಚ್ಚಿಕೊಡ್ರಿ, ಏನ್ ತಿಳ್ಕೊಂಡ್ರಿ ನೀವು? ಅವ್ರ ಮನೆಗೆ ಹೋದ್ರೆ ನಿಮ್ಮನ್ನ ಇಬ್ಬರನ್ನ ಕಚ್ಚ 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 ಕಡ್ದು ಬಿಡ್ತಾನ. ಹೋಗ್ಬೇಡ್ರಿ, ನನ್ನ ಮಾತು ಕೇಳ್ರಿ. ಇಲ್ಲ ಆಚಾರ್ಯ, ದಯವಿಟ್ಟು ಇಂಥ ಮಾತಾಡಬೇಡಿ. ನೋಡಿ, ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ. ಅವ್ನು ನನ್ನ ಮೇಲೆ ಸಿಟ್ಟು ಮಾಡೋದಕ್ಕೂ ಸಾಧ್ಯವಿಲ್ಲ. ಅಲ್ಲರಿ, ಏನು ಈ ಊರಾಗ ಮಾರುತೀಶ್ವರ ದೇವಸ್ಥಾನ ದೊಡ್ಡದೈತಿ ಅಂತೇಳಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು, ನಿಮ್ಮ ಆಶೀರ್ವಾದ ಪಡೆದು ಇವ್ರ ಅಣ್ಣನ ಮನೆಗೆ ಹೋಗ್ಬೇಕಂತ ನಾವು ಬಂದದ್ರಿ ಅಪ್ಪ. ಅಂಥದ್ರಾಗ ನೀವು ಎತ್ತರ ಮಾತಾಡಕತ್ತಿರಿ ಗುರುವೆ. ಯಾಕಂದ್ರೆ ನನ್ನ ತಂದೆ ಸ್ಥಾನದಾಗಿದ್ದವ್ರು ನೀವು, ಇವಳಿಗೂ ಕೂಡ ತಂದಿದ್ದಂಗೆ ನೀವು. ಅಂಥದ್ರಾಗ ಪ್ರೀತಿ ಮಾಡಿದ ತಪ್ಪೇನ್ರಿ? ಈ ಪ್ರೀತಿ ಮಾಡಿದವರು ಜಗತ್ತಿನ ಯಾರು ಇಲ್ಲನ್ರಿ, ಎಲ್ಲರೂ ದಾರ. ಆದ್ರೆ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಪ್ರೀತಿ ಮಾಡಬಾರದು ಅಂತ ಯಾವ ಸುವರ್ಣಾಕ್ಷರದಿಂದ ಯಾವತ್ತು ಪುಸ್ತಕದಾಗ ಬರೆದಿಲ್ಲ. ಆದ್ರೆ ಪ್ರೀತಿ ಮಾಡಿದ ನಿಜ. ಆದ್ರೆ ಆಚಾರ್ಯ ಅವರ ಕೈ ಮುಗಿದು ಕೇಳಿಕೊಳ್ತಾರೆ, ಒಂದು ತೊಟ್ಟು ಅನ್ನ ಕೊಟ್ಟ ದೇವರ ಆಶೀರ್ವಾದ ಮಾಡಿಸಿ ನಮ್ಮನ್ನು ಕಳಿಸಿಕೊಡ್ರಪ್ಪ. ನಿಮ್ಮಂತ ಮನೆ ಮೂರ್ಖ ನಮ್ಮ ದೇವ್ರ ಗುಡಿ ಒಳಗೆ ನಾವು ಬಿಡುದಿಲ್ಲ ನಾವು. ಅಲ್ಪ ನಿನ್ನ ಎಷ್ಟು ನಂಬಿದ್ರೆ ನಮ್ಮ ಸಾಹುಕಾರ ಅವ್ರ ಮನೆ ಮುರಿದಲ್ದ ಏನು ತಿಳಿಲಿಲ್ಲ ಗೌಡ್ತಿ ತೆರಿ ಕೆಡಿಸಿ ಮದುವೆ ಆಗಿದಿ, ಮತ್ತೆ ದೇವ್ರ ಒಳಗೆ ಬರ್ತಿ ಬರಂಗಿಲ್ಲ. ನಿನಗೆ ನಾವು ಆಶೀರ್ವಾದ ಮಾಡಂಗಿಲ್ಲ, ನಾವು ಪ್ರಸಾದ ಕೊಡಂಗಿಲ್ಲ. ಅಟ್ಟ ಹಾದ್ರಿ ಪಡಿದ ನಾವು ಹೋಗಿ ಸಾಹುಕಾರಿಗೆ ಹೇಳಿ ನಿನ್ನ ಮತ್ತೆ ಏನು ಮಾಡೋದು ಮಾಡಿಸಿ ಬಿಡ್ತಾನೆ. ಮತ್ತೆ ಯಾಕಂದ್ರ ನೀವು ಹೇಳಿಕ್ಕಿಂತ ಮೊದಲಾಗಿನ ಸಾಹುಕಾರ ತಗೊಂಡಿದೀವಿ ನಾವು. ಏನಾದ್ರೂ ಒಂದು ತುತ್ತು ಪ್ರಸಾದ ಕೊಡ್ತಾರ, ಏನಾದ್ರು ಆಶೀರ್ವಾದ ಮಾಡ್ತಾರ ಅಂತ ನಾವು ನಿಮ್ಮ ಗುಡಿಗೆ ಬಂದಿದ್ದೀವಿ ಹೊರತಾಗಿ ಮತ್ತೇನು ಬಂದಿಲ್ರಿ ಅಪ್ಪ. ಏ ಹೋಗ ಪರಾಣಿ ಹೋಗ, ನಿನ್ನಂದ್ರೆ ನಾವು ಪ್ರಸಾದ ಕೊಡೋದು ಹೋಗ. ನಿನ್ನ ತವರ ಮನೆಗೆ ಬಂದಾಗ, ಗುಡಿಯಲ್ಲಿ ಬಂದಾಗ, ಒಂದು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮರ್ಯಾದೆ ಸಿಕ್ಕಂದಾಗ ನನ್ನ ಮೇಲ ನಿಮ್ಮ ಅಣ್ಣನ ಹತ್ತಿರಕ್ಕೆ ಹೋದ್ರೆ ಎಷ್ಟು ಮರ್ಯಾದೆ ಸಿಗತೈತೆ ಅಂತ ನೀವು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಯಾವತ್ತು ನಿಮ್ಮ ಅಣ್ಣನ ಹತ್ತಿರಕ್ಕೆ ಹೋದ್ರೆ ಮರ್ಯಾದೆ ಸಿಗಂಗಿಲ್ಲ. ಯಾಕಂದ್ರ ದ್ವಾರಗಳು ಯಾವತ್ತಿದ್ರು ದ್ವಾರದ, ಸಾಲು ಯಾವತ್ತಿದ್ರು ಸಾಣದ. ಯಾಕಂದ್ರ ಒಬ್ಬ ಪೂಜಾರಿಯಿಂದ ನಮಗ ಮರ್ಯಾದೆ ಸಿಕ್ಕಿಲ್ಲ ಅಂದಾಗ ನಿಮ್ಮ ಅಣ್ಣನ ಕಡೆಯಿಂದ ಮರ್ಯಾದೆ ಸಿಗುತ್ತೈತೆ ಅಂತ ಅದು ನಿನ್ನ ಹುಚ್ಚ ಕಲ್ಪನೆ. ಯಾಕಂದ್ರ ಬಹಳ ದಿವಸಕ್ಕೊಂದು ಮಗು ಹೊಡೆದೀವಿ, ಮುತ್ತಿನಂತ ಮಗ ಅದನ. ಇನ್ನು ಕಾಲ ಮಿಂಚಿಲ್ಲ ಸುವರ್ಣ, ಇನ್ನು ಕಾಲ ಮಿಂಚಿಲ್ಲ. ನನ್ನ ಹೆಂಡತಿ ಆದರೂ ಪರವಾಗಿಲ್ಲ,
ನಿನಗೆ ಬೇಕಾದ್ರೆ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಅಣ್ಣನ ಹತ್ರ ಹೋದ್ರೆ ಏನೋ ಒಂದು ಕಳ್ಕೋತೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬೇಡ ಸುವರ್ಣ, ಬೇಡ, ನನ್ನ ಕೈ ಮುಗಿದು ಕೇಳ್ಕೊತೀನಿ, ಊರಿಗೆ ಹೋಗಿಬಿಡ. ನೋಡಿ, ನಾನು ನನ್ನ ತವರ ಮನೆಗೆ ಹೋಗ್ಲಾರ್ದೆ, ನನ್ನ ಅಣ್ಣನ ನೋಡ್ಲಾರ್ದೆ ನಾನು ನಿಮ್ಮ ಜೊತೆ ಬರೋದಿಲ್ಲ ರೀ. ಬರೋದಿಲ್ಲ ರೀ. ನೀವು ನನಗೆ ಯಾವತ್ತು ಮಾತು ಕೊಟ್ಟಿದ್ದೀರಿ. ನೀವು ನಿನ್ನ ಅಣ್ಣನ ಹಾಕ್ತೀರ, ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಅಂತ ರೀ. ನಾನು ನನ್ನ ಅಣ್ಣನನ್ನು ನೋಡ್ತೀನಿ ಅಂತ ತುಂಬಾ ಆಸೆ ಕನಸುಗಳನ್ನು ಕಟ್ಟಿದ್ದೀನಿ. ಅದು ಅಲ್ಲದೆ ನಾನು ಮಾಡಿದ ತಪ್ಪಿಗೆ ನನ್ನ ಅಣ್ಣನದ್ದು ತಬ್ಬಿಕೊಂಡು ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ. ನೋಡಿ, ಅದು ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ನೀವು ನನ್ನನ್ನು ಕರೆದುಕೊಂಡು ಹೋಗ್ಲೇಬೇಕು. ಒಂದು ವೇಳೆ ಏನಾದ್ರೂ ನೀವು ಕರೆದುಕೊಂಡು ಹೋಗದಿದ್ರೆ ನಾನು ಸತ್ತು ಹೋಗ್ತೀನಿ. ಹೋಗ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ, ನಿನ್ನ ತವರ ಮನೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಿನಗ ಮಾತು ಕೊಟ್ಟಿನಿ. ಯಾಕಂದ್ರೆ ನಿನ್ನ ತವರ ಮನೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅಣ್ಣನ ಮುಖ ತೋರಿಸ್ತೀನಿ ಅಂತ ಮಾತು ಕೊಟ್ಟಿನಿ. ನಿಜ. ಯಾಕಂದ್ರೆ ನಾನು ಸತ್ರು ಪರವಾಗಿಲ್ಲ, ಆದ್ರೆ ನನ್ನ ಮಗನಿಗೆ ನಿನಗೆ ಯಾವತ್ತು ಯಾವ ದ್ರೋಹ ಆಗಬಾರ್ದು, ಯಾವತ್ತು ಒಂದು ಕೊರತೆ ಬರಬಾರ್ದು ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೆ. ಯಾಕಂದ್ರೆ ತಂದೆ ತಾಯಿ ಬಿಟ್ಟ ಎಲ್ಲ ಬಿಟ್ಟು ನನ್ನ ಬೆನ್ನತ್ತು ಬಂದಾಳಲ್ರಿ. ಹೌದು, ಇವ್ರ ಅಣ್ಣನಿಗೆ ಈಗ ಪರಿಚಯ ಮಾಡಿಸಿಕೊಡ್ಬೇಕು, ಭೇಟಿ ಮಾಡಬೇಕಲ್ಲ. ಹೌದು, ಯಾಕಂದ್ರ ಬಹಳ ದಿವಸದ ಮೇಲೆ ಇವ್ರ ಅಣ್ಣ ನನ್ನ ಮಗನ ನೋಡ್ತಾಗಣ. ಯಾಕಂದ್ರೆ ನಾವು ಹೋದ್ಮೇಲೆ ನನ್ನ ತಂಗಿ ಒಂದು ಗಂಡ ಮಗನ ಹಡದಾಳನ್ನ ಅಂತ ಎತ್ತು ಮುದ್ದಾಡಬಹುದು. ಅದು ಕೂಡ ಆಸೆ ಐತಿ ನನಗ. ಇದಕ್ಕೆಲ್ಲ ನೀನೇ ಸಾಕ್ಷಿ ಇರ್ತೀಯ. ನೀ ಆಡ್ಸಕತ್ತೀಯ, ಆಡಕತ್ತೀನಷ್ಟೇ. ನಾನು ಆಡವಷ್ಟೇ, ಆಡಿಸುವ ಸೂತ್ರಧಾರ ನೀನಾಗಿದ್ದೀಯ. ಹೊತ್ತಾಗತ್ತೆ, ಬನ್ರಿ ಹೋಗೋಣ. ಹೊತ್ತಾಗತ್ತೆ, ಬಂದು ಹೋಗೋಣ. ಭಿಕಾರಿ ಅನ್ನ ಎಲ್ಲ ಅಂದರು, ಪರಿಯಾಗಿ ಬೇಡಿಕೊಂಡರು. ಈ ನಿಮ್ಮ ಅಣ್ಣ ಕರುಣೆ ತೋರನಲ್ಲ. ಯಾಕೆಂದರೆ ತುತ್ತ ಅನ್ನಕ್ಕಾಗಿ, ತುಂಡು ಭಕ್ತಿಗಾಗಿ ಈ ನಮ್ಮಣ್ಣನ ಮನೆಯಲ್ಲಿ ಸತತವಾಗಿ ತುಳಿಯುತ್ತಿರುವ ಈ ಬಡ ಭಿಕಾರಿ ಎಂದು ನನಗೆ ಪ್ರೀತಿಸಿ ಓಡಿಸಿಕೊಂಡು ಹೋಗಿ 10 ವರ್ಷ ಗತಿಸಾಯಿತು. ನಿಮಗಿಬ್ಬರಿಗೆ
ನಿಮಗಿಬ್ಬರಿಗೆ ಹುಡುಕೋ ಸ್ಥಳ ಒಂದು ದಿನ ಈ ನಿಮ್ಮ ಅಣ್ಣನಿಗೆ. ಆದರೆ ನೀವು ಇನ್ನು ಜೀವಂತವಾಗಿ ಈ ನಿಮ್ಮ ಅಣ್ಣನೆದುರಿಗೆ ಕಾಣಿಸಿಕೊಳ್ಳಬೇಕಾದರೆ ಈ ನಿಮ್ಮ ದೇಹ ಈ ಶ್ರೀಮಂತನ ಕೈಲಿ ಯಮನ ಪಾದ ಸೇರಿದಾಗ ಮಾತ್ರ ಹೊತ್ತುಗಳಿಗೆ ಕೊಂಡ ಎಣಿಸಿಕೊಂಡಿರುವ ಈ ಸುಪ್ಪತುಪ್ಪ ಸೌಕಾರನಿಗೆ ನೆಮ್ಮದಿ. ನೋಡ್ರಿ, ಏನೋ ತಿಳಿಲಾರ್ದು ತಿಳಿದು ತಪ್ಪು ಮಾಡಿದೀವಿ ನಿಜ. ಆದರೂ ನಿಮ್ಮ ತಂಗಿನ ಯಾವತ್ತು ನಡು ನೀರಿನ ಕೈ ಬಿಟ್ಟಿಲ್ಲ. ಅದು ಅಲ್ಲದ ನಿಮ್ಮ ತಂಗಿ ನಮ್ಮನ್ನು ನೋಡಬೇಕು ಅಂತೇಳಿ ಆಸೆ ಇಟ್ಟುಕೊಂಡಾಗ ನಿಮ್ಮ ಮನೆಗೆ ಬಂದವ್ರಿ. ಸೌಕಾರ ತಪ್ಪಾಗೈತಂತೆ ಕಾಲು ಬೀಳ್ತೇವ್ರಿ. ಆದ್ರೆ ನಮ್ಮನ್ನಿಬ್ಬರನ್ನು ಕ್ಷಮಿಸಿದೀವಿ ಅಂತೇಳಿ ಒಂದೇ ಒಂದು ಸಾರಿ ಹೇಳಿಬಿಡ್ರಿ ಅಪ್ಪ. ಕ್ಷಮಿಸಲು ಈ ಧರ್ಮಪಾಲ ದೇಸಾಯಿ ಏನು ದೇವರನಲ್ಲ. ಈ ಕಲಿಯುಗದಲ್ಲಿ ನರರೂಪದಲ್ಲಿ ಜನ್ಮ ತಾಳಿದ ರಾಕ್ಷಸ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಅಣ್ಣ, ಕ್ಷಮಿಸಿ ಬಿಡು ಅಣ್ಣ. ಇದರಲ್ಲಿ ಇವರ ತಪ್ಪು ಯಾವುದೂ ಇಲ್ಲಣ್ಣ, ಇವರ ತಪ್ಪು ಯಾವುದೂ ಇಲ್ಲ. ಇವರನ್ನು ಪ್ರೀತಿ ಮಾಡಿದವಳು ನಾನು. ಇವರನ್ನು ಮದುವೆ ಆಗಬೇಕು ಅಂತ ಈ ಮನೆ ಬಿಟ್ಟು ಓಡಿ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಹೋದವಳು ನಾನು. ಏನು ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಣ್ಣ, ನನಗೆ ಕೊಡು. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಅಣ್ಣ. ಅಣ್ಣ ತಂಗಿಯರಮ್ಮರು ನಾನು ಬಂದ ಈ ಬಡ ಭಿಕಾರಿ ಜೊತೆ ಓಡಿ ಹೋದ್ಯೋ ಆವತ್ತೇ ಸತ್ತು ಹೋಯ್ತು. ಅಣ್ಣ ತಂಗಿಯರೆಂಬ ನಾನು ಬಂದ ಈಗಿನ ಕಣ್ಣನಿರುವ ಕಣ್ಣೀರು ನೋಡಬೇಕಾದರೆ ಆವಾಗ ಗೊತ್ತಾಗಬೇಕಾಗಿತ್ತು. ಅದೇನೆಂದರೆ ಅಣ್ಣನಿಗೆ ಮೋಸ ಮಾಡಿ ಈ ಬಡ ಭಿಕಾರಿಯ ಪ್ರೀತಿ ಮಾಡಿ ಓಡಿ ಹೋಗಿ 25 ವರ್ಷ ಗತಿಸಿ ಹೋಯಿತು. ಅಂತ ಸಮಯದಲ್ಲಿ ಈಗ ಬಂದು ಈ ನನ್ನ ಕಣ್ಣಲ್ಲಿರುವ ಕಣ್ಣೀರು ನೋಡಬೇಕಾದರೆ ಇದು ನಿನ್ನ ಕಣ್ಣಲ್ಲಿರುವ ಕಣ್ಣೀರು ಕಣ್ಣೀರು. ನಾನು ಎಷ್ಟು ಪರಿಯಾಗಿ ನಿನ್ನಲ್ಲಿ ಬೇಡಿಕೊಂಡೆ. ನಿನ್ನ ತವರು ಮನೆಗೆ ಹೋಗೋದು ಬೇಡ ಬೇಡ ಅಂತ ಬೇಡಿಕೊಂಡೆ. ಆದ್ರೆ ನನ್ನನ್ನು ಒಳ್ಳೆವ, ನನ್ನಂತವನಲ್ಲ, ನನ್ನಂತ ಗುಣ ಯಾವತ್ತೂ ಸಿಗೋದಿಲ್ಲ ಅಂತ ನೀನು ಬಂದೆ. ಇವತ್ತು ನಮಗೆ ಸಿಕ್ಕಿದ್ದೇನು ಇಲ್ಲಿ? ನಡೆ ಹೋಗೋಣ. ಯಾಕಂದ್ರೆ ತವರ ಮನೆಗೆ ಬೇಡ ಆದ ಹೆಣ್ಣು ಈ ಜಗತ್ತಿಗೆ ಬೇಡವಾಯಿತಂತೆ. ಆದ್ರೂ ಕೂಡ ನಾನಿದ್ದೀನಿ ಸುವರ್ಣ, ನಾನಿದ್ದೀನಿ. ಹೋಗೋಣ. ನಿಮ್ಮ ಮಾತನ್ನು ಕೇಳದೆ ನಾನು ಈ ಮನೆಗೆ ಬಂದು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟೆ. ಯಾಕೆಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಟು ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಈ ಮನೆಯಲ್ಲಿ ನನಗೆ ನನ್ನ ತಾಯಿ ಇದ್ದಿದ್ರೆ ನಾನು ಮಾಡಿರುವ ತಪ್ಪನ್ನು ಕ್ಷಮಿಸಿ ನನ್ನನ್ನು ತಬ್ಬಿಕೊಂಡು ಧರ್ಮ ಎಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರು. ನೀವು ಹೋಗುವುದು ಮತ್ತೊಂದೂರಲ್ಲಿ ಜೀವನ ಸಾಗಿಸೋದಕ್ಕಲ್ಲ,
ಶ್ರೀಮಂತನ ಕಣ್ಣಿಗೆ ಬೆಂದ ತಕ್ಷಣವೇ ನೀವಿಬ್ಬರ ಜೀವನ ಸಾಗಿಸಿತು ಆ ಯಮನ ಪಾದದಲ್ಲಿ. ಲಕ 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 ಲಕ. ನಮಗೇನು ಮಾಡಬೇಡಿ ಪ್ಲೀಸ್, ನಮಗೇನು ಮಾಡಬೇಡಿ. ಲೇ ಹುಚ್ಚು ಮಂಕೆ, ಇಷ್ಟೊಂದು ನೀನು ಪರಿಪರಿಯಾಗಿ ಬೇಡಿಕೊಳ್ಳಬೇಕೆಂದರೆ ನನ್ನ ತಂದೆಯನ್ನು ಪ್ರೀತಿಸಿ ಓಡಿಸಿಕೊಂಡು ಹೋಗುವಾಗ ಶ್ರೀಮಂತರೇ ನಿಮ್ಮ ತಂಗಿಯನ್ನು ಪ್ರೀತಿ ಮಾಡಿದ್ದೇನೆ ಎಂದು ಹೇಳಬಹುದಿತ್ತು. ಆದರೆ ಅದನ್ನು ಬಿಟ್ಟು ಮೋಸದಿಂದ ಈ ಶ್ರೀಮಂತನ ತಂಗಿಯನ್ನು ಪ್ರೀತಿಸಿ ಓಡಿಸಿಕೊಂಡು ಹೋಗಿದ್ದೀಯಾ ಎಂದ ಮ್ಯಾಲ ಅದೇ ರೀತಿ ಈ ಶ್ರೀಮಂತನ ಕೈ ಸಿಕ್ಕು ನಿಮ್ಮಿಬ್ಬರ ಸಾವು ಯಮನ ಪಾದದಲ್ಲಿ ಓಡಿ ಹೋಗಬೇಕು. ದೇವಾ ಮಾರುತೇಶ, ಈಗ ನಿನ್ನ ಮನಸ್ಸು ಶಾಂತಿ ಆಯ್ತೇನಪ್ಪ, ಶಾಂತಿ ಆಯ್ತೇನು? ನಿನಗೆ ಪರಿಯಾಗಿ ಬೇಡಿಕೊಂಡಿಸುವರ್ನ ಬೇಡಿಕೊಂಡರು ಕೂಡ ನನ್ನನ್ನು ನೋಡಬೇಕು, ನನ್ನ ತವರ ಮನೆ ನೋಡಬೇಕು ಬಂದೆ. ನಿನ್ನ ತವರು ಮನೆಗೆ ಹೋದ್ರೆ ನನ್ನ ಕರ್ಕೊಂಡು ಹೋದ್ರೆ ನಾನೇನೋ ಒಂದು ಕಳ್ಕೋತೀನಿ ಅಂತ ಆವತ್ತಿನಿಂದ ಬಡ್ಕೊಂಡೆ. ಆದ್ರೂ ಕೂಡ ನಿನ್ನ ಮನಸ್ಸಿಗೆ ಬರ್ಲಿಲ್ಲವೇ? ನಿನ್ನ ಬಿಟ್ಟು ಬದುಕುತ್ತನನ್ನು ಅಂತ ನೀ ತಿಳ್ಕೊಂಡಿದೆ. ಬದುಕುವುದಿಲ್ಲ ಸುವರ್ಣ, ಬದುಕುವುದಿಲ್ಲ. ಹೌದು, ಬದುಕಬೇಕು. 9 ತಿಂಗಳ ಕೂಸಿಗಾದ್ರೂ ನಾನು ಬದುಕಲೇಬೇಕು ದೇವ, ನಾನು ಬದುಕಲೇಬೇಕು. ನನ್ನ ಬಿಟ್ಟು ಹೇಗೆ ಹೋದಿಯ? ಜೀವ ಜ್ಯೋತಿಯೇ ಜೀವ ಜ್ಯೋತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ರೀತಿ? ಜೀವ ಜ್ಯೋತಿಯೇ ಜೀವ ಜ್ಯೋತಿ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ರೀತಿ? ಒಂಟಿಯಾಗಿ ಬಿಟ್ಟು ಹೋದೆ ಯಾವ ರೀತಿ? ಚಂದ್ರನವ ಮುಗಿಸಿಕೊಂಡು ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ, ಹೇಗೆ ಪಲ್ಲಕ್ಕೆ ಕಾಲೇ ಬಳಕೆಯ ಹರಿತಾಳ ನನ್ನ ಬಾಳ ಭಾಗ್ಯ ದೇವ ಪತಿ ಪ್ರೀತಿಯಿಂದ ಎಲ್ಲೊಂದು ಜನ ಮಗಳಾಗಿ ಕುಂತು ಕಣ್ಣೀಗೆ ಜೋಪಾನ ಮಾಡುವೆ ಜನುಮದ ನಾಯಕಿಯೇ.
ವೈದ್ಯ ಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾ ಜೀವ ಜ್ಯೋತಿಯೇ ಜೀವ ಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾಕೆ ಬಡ್ಡಿಯಾಗಿ ಬಿಟ್ಟು ಹೋದೆ ಯಾಕೆ? ಇಲ್ಲ, 9 ತಿಂಗಳ ಮಗುವಿಗಾದರೂ ನಾನು ಬದುಕಲೇಬೇಕಲ್ಲ. ಬದುಕ್ತೇನೆ. ಯಾಕಂದ್ರೆ ಹೆಂಡತಿಯ ಶವ ಸಂಸ್ಕಾರಕ್ಕಾಗಿ ದುಡ್ಡಿಲ್ಲದ ವ್ಯಕ್ತಿ ನಾನು ಇವತ್ತಿನ ದಿನ. ಹೆಂಡತಿನ ಶವ ಸಂಸ್ಕಾರ ಮಾಡ್ಲಿಕ್ಕೆ 10 ಪೈಸೆ ಕೂಡ ಇಲ್ಲ ನನ್ನ ಹತ್ರ. ನನ್ನ ತಂದ್ರು ಎಲ್ಲ ನೀವೇ ದಾನ ಮಾಡಿ ನನ್ನ ಹೆಂಡತಿಯನ್ನು ಸಂಸ್ಕಾರ ಮಾಡಲು ಬಂದಿದ್ದೇವ. ಎಲ್ಲರೂ ಬಂದಿದೆ. ಮನಸ್ಸಿಗೆ ಬಂದು ಹೋಗೋಕೆ ಯಾಕಂದ್ರೆ ಮಗುವಿನ ಮುಖ ನೋಡಿ ಆದ್ರೂ ಹೆಂಡತಿ ಸಂಸ್ಕಾರಕ್ಕೆ ಭಿಕ್ಷಾ ಬೀರ್ತಾ ಇದ್ದೇನೆ. ಎಲ್ಲರೂ ಭಿಕ್ಷೆ ನೀಡಿ ಬಂಧುಗಳೇ, ಎಲ್ಲರೂ ಭಿಕ್ಷೆ ನೀಡಿ. ಧರ್ಮಾನಿ ಕಾಯಿಸ್ತಂತೆ ಆ ಸೊತ್ತು ನೀಡು ಶಿವನೇ ಆ ಸೊತ್ತು ನೀಡು ಶಿವನೇ ಓವಯ್ಯ ಅಮ್ಮಯ್ಯ ಧರ್ಮಾನಿ ಕಾಯಿಸ್ತಂತೆ ಆ ಸೊತ್ತು ನೀಡು ಶಿವನೇ ಆ ಸೊತ್ತು ನೀಡು ಶಿವನೇ. ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ. ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ. ಕೈ ಒಡ್ಡಿ ಬೇಡಿದರೆ ಕಾಸನ್ನು ನೀಡುವರು, ಕಾಸೊಂದು ನೀಡುವರು. ಕೊಡುವಂತ ದಾತರೆ ನನಗೆಲ್ಲ ಆಸರೆ. ಕೊಡುವಂತ ದಾತರೆ ನನಗೆಲ್ಲ ಆಸರೆ. ನೀನೇ ದೂರಾದರೆ ಗತಿ ಇಲ್ಲ ದೇವರೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ಕಾಯೋ ತಂದೆ. ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ. ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ. ಕೈ ಒಡ್ಡಿ ಬೇಡಿದರೆ ಕೈ ತುಂಬ ನೀಡುವರು, ಕೈ ತುಂಬ ನೀಡುವರು. ಕೊಡುವಂತ ದಾತರೆ ನನಗೆಲ್ಲ ಆಸರೆ. ಕೊಡುವಂತ ದಾತರೆ ನಮಗೆಲ್ಲ ಆಸರೆ. ನೀವೇ ದೂರಾದರೆ ಗತಿ ಇಲ್ಲ ದೇವರೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ಕಾಯೋ ತಂದೆ. ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಈ ನಮ್ಮ ನಾಡಿನಲ್ಲಿ
ಯಾಗನೂರ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಯಾಗನೂರ ಗ್ರಾಮದಲ್ಲಿ ಕೈವಡ್ಡಿ ಬೇಡಿದರೆ ಕೈ ತುಂಬ ನೀಡುವರು ಕೈ ತುಂಬ ನೀಡುವರು ಕೊಡುವಂತಾದರೆ ನಮಗೆಲ್ಲ ಆಸರೆ ಕೊಡುವಂತಾದರೆ ನಮಗೆಲ್ಲ ಆಸರೆ ನೀವೇ ದೂರಾದರೆ ಗತಿಯಿಲ್ಲ ದೇವರೇ ಓ ಅಯ್ಯ ಅಮ್ಮಯ್ಯ ಧರ್ಮನಿ ಕಾಯೋ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಾಸೊಂದು ಎಲ್ಲ ಪುಣ್ಯಾತ್ಮರು ನನಗೆ ಹೆಂಡತಿಯ ಸೇವೆ ಸಂಸ್ಕಾರಕ್ಕಾಗಿ ಎಲ್ಲರೂ ಭಿಕ್ಷೆ ಹಾಕಿದ್ದೀರ ಎಲ್ಲರನ್ನೂ ಭಗವಂತ ಚೆನ್ನಾಗಿಟ್ಟಿರ್ಲಪ್ಪ ಚೆನ್ನಾಗಿಟ್ಟಿರ್ಲಿ ಈ ಶ್ರೀಮಂತನ ತಂಗಿ ಸತ್ತರು ನೀನು ಸತ್ತಿಲ್ಲ ಅದಲ್ಲದೆ ಈ ನನ್ನನ್ನು ದೇವ ಹತ್ರ ಬೆಚ್ಚಬೇಡಿ ಈ ಶ್ರೀಮಂತನ ತಂಗಿಯ ಶವ ಸಂಸ್ಕಾರ ಮಾಡಬೇಕಾದರೆ ಎಷ್ಟು ಸಾಕು ನಿನಗೆ ಯಾವತ್ತು ನಿಮ್ಮ ತಂಗಿನ ಮದುವೆ ಮಾಡಿಕೊಂಡನೋ ಆವತ್ತ ನನ್ನ ಹೆಂಡತಿ ಅವಳು ಆದ್ರ ನನ್ನ ತಂಗಿಯನ್ನು ಕಬರಿ ನಿಮಗಿದ್ರ ಅವಳನ್ನ ಆ ರೀತಿ ಮಾಡುತ್ತಿರ್ಲಿಲ್ಲ ಅದಾರೆ ಶ್ರೀಮಂತರೇ ನಮ್ಮನ್ನು ಬದುಕಲು ನಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಟು ಬಿಡಿ ಕೈ ಮುಗಿತೇನೆ ಹುಚ್ಚು ಮಂಕೆ ನಿಮ್ಮೊಬ್ಬರ ದೇಹ ಯಮನ ಪಾದ ಸೇರಿಸಬೇಕೆಂದು ಹೊರತಕ್ಕಿರುವ ಈ ಶ್ರೀಮಂತನ ಹೊಡೆತಕ್ಕೆ ನನ್ನ ತಂಗಿ ಬಲಿಯಾದಳು ಆದರೆ ನಿನಗೆ ಜೀವಂತವಾಗಿ ಬರುತ್ತಾರೆ ಈ ಶ್ರೀಮಂತನಿಗೆ ಈ ಕಲಿಯುಗದಲ್ಲಿ ಅವಮಾನ ಲಗ 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 ಶಾಟ್ಲಗಾರೇ ಏನು ಮಾಡಬೇಡಿ ಎಷ್ಟೇ ಗಟ್ಟಿಯಾದರೂ ಒಂದಿಲ್ಲ ಒಂದು ದಿನ ಒಟ್ಟಿನ ಕೈಯಲ್ಲಿ ಒಡೆಯಲೇಬೇಕು. ಕಬ್ಬಿನ ಎಷ್ಟೇ ಹೊರಟಾದರೂ ಕೂಡ ಒಂದಿಲ್ಲ ಒಂದು ದಿನ ಕಂಬಾರನ ಕೈಯಲ್ಲಿ ಬಗ್ಗಲೇಬೇಕು. ಲೇ ಬಡೆ ಭಿಕಾರಿ ಧರ್ಮ್ಯ, ನೀನೆಷ್ಟೇ ಪುಣ್ಯನಾಗಿ ಈ ಶ್ರೀಮಂತನ ತಂಗಿಯನ್ನು ಓಡಿಸ್ಕೊಂಡು ಹೋಗಿ ಈ ಊರಾಗ ಜೀವನ ಸಾಗಿಸಬೇಕಾದ್ರೆ ಒಂದಿಲ್ಲ ಒಂದು ದಿನ ಈ
ಶಿವಪತ್ರಪ್ಪ ಸಾಹುಕಾರನ ಕೈಲಿ ಸಾಯಲೇಬೇಕು. ಅದಕ್ಕೆ ಹೇಳೋದು, ಜಗತ್ತಿನಾಗ ಒಬ್ಬ ಬದುಕಬೇಕಾದ್ರೆ ಇನ್ನೊಬ್ಬ ಸಾಯಕ ಬೇಕ. ಇದು ವೇದಾಂತ ಅಲ್ಲ ಅಲ್ಲ, ಇದು ಈ ಶಿವಪತ್ರಪ್ಪ ಸಾಹುಕಾರನ ಸಿದ್ಧಾಂತ. ಹೇ ದೇವ, ಆಂಜನೇಯ ಪುತ್ರ, ಜಾಗನೂರಪ್ಪ ಎಂದು ಜಗತ್ತಿಗೆ ಬೆಳಕು ನೀಡಿದ ನೀನು ಈ ಬಡ ಶಿವರಾಮನಿಗೆ ಯಾಕುತ್ತಂತೆ ಮರ ಚಿಕ್ಕ ಆಗುತ್ತಿದೆಯಾ? 9 ವರ್ಷವಾಯಿತು ನನ್ನ ಹೆಂಡತಿ, 9 ವರ್ಷವಾಯಿತು ನನ್ನ ಹೆಂಡತಿ ಪಂಚೆ ಎಂಬ ಪಟ್ಟ ಕಟ್ಟಿ ಮಂದಿ ಕೈಲಿ ಕೇಕೆ ಹಾಕಿ ನಕ್ಕೋಕಾತ ಸಾಯಕತ್ತಾಳ. ನನ್ನ ಬಾಳಲ್ಲಿ ಒಂದು ಜ್ಯೋತಿ ಹಚ್ಚಿ ಪುಣ್ಯ ಕಟ್ಟಿಕೋ ದೇವ, ಪುಣ್ಯ ಕಟ್ಟಿಕೋ. ಇಲ್ಲೇನು ಮಗುಗಳು ಶಬ್ದ ಕೇಳ್ತಾ ಇದೆಯಲ್ಲ, ಯಾರು ಅಮ್ಮ ಅಮ್ಮ ಅಂತ ಕೂಗಾಕತ್ತಾರ. ಇರ್ಲಿ, ಅವ್ರ ಹತ್ಯಕ್ಕೆ ಹೋಗಿ ಮಾತಾಡಿದ್ರಾಯ್ತು. ಏನಾಗಿದೆ ನಿನಗೆ? ನಾನು ಈ ಊರ ಶ್ರೀಮಂತ ಶಿವಪತ್ರಪ್ಪ ಸಾಹುಕಾರದ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದಿಲ್ಲಪ್ಪ. ನಾನೇ ಧರ್ಮನ ಧರ್ಮ ಏನಾಯ್ತು ನಿಂಗೆ? ಏನಾಯ್ತು? ಏನೂ ಆಗಿಲ್ಲ ರೀ. ನನ್ನ ಹೆಂಡತಿ ತವರ ಮನೆಗೆ ಹೋಗೋಣ ಅಂದಾಗ, ತವರ ಮನೆಗೆ ಕರೆದುಕೊಂಡು ಬಂದಾಗ ನನ್ನ ಹೆಂಡತಿ ಮಾಡಿದ ಸಾಹುಕಾರ. ಅದು ನನ್ನ ಕೂಡ ಹಚ್ಚಿ ಬಿಡುತ್ತಾನೆ. ಧರ್ಮ ಬಾರೋ, ದವಾಖಾನಿ ತೋರಿಸ್ತಾನೆ ಬಾರೋ ಯಪ್ಪ. ನಿನ್ನ ದವಾಖಾನಿ ನನ್ನ ಆತ್ಮೀಗೆ ನೀನು ನಿನ್ನ ಚಲೋ ಮಾಡ್ತಾನೆ ಬಾರೋ ಯಪ್ಪ, ಚಲೋ ಮಾಡ್ತಾನೆ. ಯಾಕಂದ್ರ ನನ್ನ ಹೆಂಡತಿ ನಾನು ಕೂಡಿ ಸಾಯ್ಬೇಕಂತ ನಮ್ಮ ಹಣೆ ಬರದಾನ ಭಗವಂತ ಅಂತಂದಾಗ ಯಾರಿಂದಲೂ ತಪ್ಸಕ್ ಸಾಧ್ಯ ಇಲ್ರಿ ಅಪ್ಪ, ಯಾರಿಂದಲೂ ತಪ್ಸಕ್ ಸಾಧ್ಯ ಇಲ್ಲ. ಆದ್ರೆ ನಂದು ಒಂದೇ ಒಂದು ಮಾತು ನಡೆಸಿಕೊಡ್ತೀರೇನ್ರಿ? ಧರ್ಮ, ಹಿಂಗ್ಯಾಕೆ ಮಾತಾಡಕತ್ತೀವೋ? ಈ ಕಾಲ ಹೇಳ್ತಾ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಯಾಕಂದ್ರ ನಾನು ನಿನ್ನು ಸಣ್ಣಾಗಿರ್ತಿಂದ ಚಡ್ಡಿ ದೋಸ್ತ್ರ
ಆದ್ರೆ ಅದ್ಯಾವ ಮಾತಂತ ಹೇಳುವಪ್ಪ ಹೇಳ. ಆದ್ರೆ ನನ್ನ ಹೆಂಡತಿ ಶಿವನ ಪಾದ ಸೇರಿಕೊಂಡದಲ್ಲ, ನಾನು ಇನ್ನು ಮೇಲೆ ಇನ್ನೂ ಇಲ್ಲ ಅನ್ನೋದು ನನಗೂ ತಿಳಿದಿಲ್ಲ. ಆದ್ರ ನನ್ನ ಮಗನ ಯಾರ್ಯಾರ ಹದೇಲೇನಿದೆ ಬಲ್ಲರು ಹೇಳುವ ಕನ್ನ ಮುಚ್ಚೆ ಕಾಣಗೂಡೆ ಆಟ ನನ್ನ ಯಾರ್ಯಾರ ಹದೇಲೇನಿದೆ ಬಲ್ಲರು ಹೇಳುವ ಅಯ್ಯೋ ನನ್ನ ಪ್ರೀತಿ ಶವ ಚಿಕ್ಕ ಏರುತ್ತಿದೆ ಜೊತೆ ಜೊತೆ ಕಥೆ ಮುಗೀತೆ ವಿಧಿಯ ನಾಟಕ ಬದುಕು ಸೂತಕ ಮನಸ್ಸಿನ ನೋವಿದೆ ಒಲವಿನ ಸಮಾಧಿ ಹೃದಯದ ನೋವಿದೆ ಕೊನೆಯಾಗುತ್ತಿದೆ ಯಾಕೆ ಹೇಳು ತೆರೆಯಿಂದ ಜೊತೆ ಮುಗಿದಿದೆ ವಿಧಿಯ ಇದು ಒಂದೇ ಒಂದು ಮಾತು. ಈ ನನ್ನ ಮಗನ ನ್ಯಾಯ ನೀತಿ ಧರ್ಮ ನನ್ನ ಮಗ ನಡಿಬೇಕು. ಅದು ಅಲ್ಲದೆ ಎಲ್ಲಿ ನ್ಯಾಯ ನಡಿತೈತಿ ಎಲ್ಲಿ ನನ್ನ ಮಗ ಇರಬೇಕು. ಮಾನವಂತರ ಮಗನಾಗಿ ಬೆಳೆಸ್ತೀನಿ ಅಂತ ಒಂದೇ ಒಂದು ಮಾತು, ಒಂದೇ ಒಂದು ಮಾತು ನಡೆಸಿಕೊಡ್ತೀರ. ಆದ್ರೆ ತಂದೆಯಾರು ತಾಯಿ ಇಲ್ಲದ ಈ ಮಗುವಿಗೆ ನೀವೇ ತಂದೆ ಆಗಬೇಕು. ಆಯ್ತು ಧರ್ಮ, ಆಯ್ತು. ಈ ನನ್ನ ಕಂದನನ್ನು ನಿನ್ನ ಉಡಿಯಲ್ಲಿ ಹಾಕ್ತಾ ಇದ್ದೇನೆ. ನೋಡು ಧರ್ಮ, ಈ ಊರ ದೇವಾನಿ ದೇವತೆಯಾದ ದೇವತೆಯಲ್ಲಿ ಅಧಿಪತಿಯಾದ ಈ ಆಂಜನೇಯ ಪುತ್ರನ ಹಾನಿ ಮಾಡಿ ಹೇಳ್ತೀನಿ. ನ್ಯಾಯ ನೀತಿ ಧರ್ಮ, ನ್ಯಾಯ ನೀತಿ ಧರ್ಮ ಎನ್ನುವ ಹೆಚ್ಚು ಹೆಚ್ಚೆಯಲ್ಲಿ ಇವನಿಗೆ ಕಲಿಸಿಕೊಡುತ್ತೇನೆ. ಎಲ್ಲಿ ಅನ್ಯಾಯ ನಡೆದರೆ ಚಿಂತೆ ಸುಳಿದತ್ತ ಹುಲಿಯಾಗಬೇಕು ಇವನು. ಹಂಗ ಇವನು ಬೆಳೆಸಾಕತ್ತೀನಿ, ಬೆಳೆಸುತ್ತಾನೆ. ಈ ಊರ ಶ್ರೀಮಂತರ ಟಾಸ ವ್ಯಕ್ತಿ ಮೆರೆಯುವ ಸಿಂಹದ ಮರಿಯಾಗಿ ಮಾಡುತ್ತೇನೆ. ಇವನಿಗೆ ವಿಶ್ವ ಎಂದು ನಾಮಕರಣ ಮಾಡಿ
ಇವನು ಬೀದಿಯಲ್ಲಿ ಬಿದ್ದ ಮಗ ಅಲ್ಲ, ಆದರ ಶಿಶು ಅಲ್ಲ, ಮಾನವಂತರ ಮಗ ಎಂದು ಇವನನ್ನು ಬೆಳೆಸುತ್ತೇನೆ. ಇವನನ್ನು ಮಾನವಂತರ ಮಗ ಆಗಿ ಬೆಳೆಸುತ್ತೇನೆ. ಧರ್ಮ ಬಾ ಧರ್ಮ, ದವಾಖಾನಿಗೆ ಹೋಗೋಣ ಬಾರೋಯಪ್ಪ. ಯಾಕೆ ಹೊಟ್ಟೆಯಲ್ಲಿ ಆಗ್ತಾ ಇದೆ. ಧರ್ಮ ಧರ್ಮ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುಗುಗಳೇನೆ